ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾವಿವಾಗ ನಮ್ಮ ದೊಡ್ಡಬಳ್ಳಾಪುರದ ವೈದ್ಯರಾದ ಡಾಕ್ಟರ್ ವಿಜಯಕುಮಾರ್ ಅವರ ತೋಟದಲ್ಲಿದ್ದೀವಿ. ಡಾಕ್ಟ್ರು ತಮ್ಮ ಮಾವಿನ ತೋಟದ ಮಧ್ಯದಲ್ಲಿ ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲದಂಥ ಆಯುರ್ವೇದಿಕ್ ಹಣ್ಣುಗಳನ್ನು ಕೂಡ ಬೆಳೆಸಿದ್ದಾರೆ. ಭಾಳಷ್ಟು ಖುಷಿ ಆಗ್ತಾಯಿದೆ. ಬನ್ನಿ, ಈ ಹಣ್ಣುಗಳ ಮಹತ್ವ ಏನು, ಯಾವುದಕ್ಕೆ ಉಪಯೋಗ ಆಗ್ತದೆ ಅಂತಂತ ನಮ್ಮ ಡಾಕ್ಟ್ರ್ ಅವರ ಬಾಯಲ್ಲೇ ಕೇಳೋಣ. ನಮಸ್ಕಾರ, ನಾನು ಡಾಕ್ಟರ್ ವಿಜಯಕುಮಾರ್. ಸೊ ಇವತ್ತು ಒಂದು ತೋಟದಲ್ಲಿ ಒಂದು ವಿಶೇಷವಾದ ಹಣ್ಣನ್ನು ನಾವು ನೋಡ್ತಾ ಇದ್ದೀವಿ. ಇದು ರಾಮಫಲ ಅಂತ ಹೇಳಿ ಕರೀತಾರೆ. ಸೊ ಇದರಿಂದ ಏನಪ್ಪ ಉಪಯೋಗ ಅಂತ ಅಂದರೆ, ಇದು ಕೂಡ ಬಹಳಷ್ಟು ಔಷಧ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಹಣ್ಣು. ಇವೆಲ್ಲ ಹಳ್ಳಿಗಳಲ್ಲಿ ಭಾಳ ಸುಲಭವಾಗಿ ಸಿಗುತ್ತೆ, ಬಟ್ ಆದರೂ ಜನಗಳಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಸೊ ನಾವು ಸೇಬು ತಿನ್ನಬೇಕು, ಮೂಸಂಬಿ ತಿನ್ನಬೇಕು, ಕಿತ್ತಳೆ ಹಣ್ಣು ತಿನ್ನಬೇಕು ಅಂತ ದುಡ್ಡು ಕೊಟ್ಟು ನಾವು ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮಲ್ಲಿ ಕೈಯಲ್ಲಿ ಇರೋದನ್ನು ನಾವು ಅದ್ರ ಬಗ್ಗೆ ಗಮನ ಕೊಟ್ಟಿರೋದಿಲ್ಲ. ಸೊ ಇದು ಒಂದು ಹಣ್ಣು ಸುಮಾರು ಒಂದು 10-20 ಸೇಬು ತಿಂದರೆ ಎಷ್ಟು ಶಕ್ತಿ ಬರುತ್ತೆ, ಎಷ್ಟು ಇಮ್ಯುನಿಟಿ ಪವರ್ ಬರುತ್ತೋ ಅಷ್ಟು ಇದರಲ್ಲಿ ಪವರ್ ಇದೆ. ಇದು ಕಂಪ್ಲೀಟ್, ಇದರಲ್ಲಿ ಪ್ರೋಟೀನ್ಸ್ ಇದೆ, ವಿಟಮಿನ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಮತ್ತು ಫೈಬರ್ಸ್ ಇದೆ. ಸೊ ಮತ್ತು ಇದರಲ್ಲೆಲ್ಲ ಒಂದು ಒಳ್ಳೆಯ ಔಷಧದ ಗುಣಗಳು ಕೂಡ ಇದರಲ್ಲಿದ್ದಾವೆ. ಸೊ ಹಾಗಾಗಿ ಜನಗಳು ಈ ಥರ ಯಾವುದೇ ಫಲ, ಲಕ್ಷ್ಮಣ ಫಲ, ರಾಮಫಲ, ಹನುಮ ಫಲ ಅಂತ 4 ವಿಧವಾದಂಥ ಫಲಗಳನ್ನು ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ. ಸೊ ಅದನ್ನೆಲ್ಲನೂ ಬಹಳ ಯಾವುದೇ ಕಾರಣಕ್ಕೆ ವೇಸ್ಟ್ ಮಾಡ್ದಂಗೆ ಅದನ್ನು ಸರಿಯಾದ ಒಂದು ಟೈಮಲ್ಲಿ ಅದನ್ನು ಬಳಸಿದ್ರೆ ನಮ್ಮ ದೇಹಕ್ಕೆ ತುಂಬ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಸೊ ಬಹಳಷ್ಟು ಕ್ಯಾನ್ಸರ್ ನಿವಾರಣಿಕ ಅಂಶಗಳು ಇದರಲ್ಲಿದೆ. ಸೊ ದಯವಿಟ್ಟು ಜನಗಳು ಇದ್ರ ಬಗ್ಗೆ ಗಮನ ಕೊಡಿ, ಯಾವುದೇ ಕಾರಣಕ್ಕೆ ವೇಸ್ಟ್ ಮಾಡಬೇಡಿ. ಇಂಥದ್ದು ಎಲ್ಲೇ ಇದ್ದರೆ ನೀವು ಅದನ್ನು, ಅದು ತುಂಬ ಉತ್ತಮವಾದಂಥ ಒಂದು ಪ್ರೀಷಿಯಸ್ ಅಂತೀವಲ್ಲ, ಆ ಥರ ಒಂದು ಹಣ್ಣುಗಳು. ದಯವಿಟ್ಟು ಇದನ್ನೆಲ್ಲ ಬಳಸಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ತು. ನಿಮಗೆಲ್ರಿಗೂ ಒಂದು ವಿಶೇಷವಾದ ಹಣ್ಣಿನ ವಿಚಾರವಾಗಿ ಮಾತಾಡಲಿಕ್ಕೆ ನಾನು ಇಲ್ಲಿದ್ದೀನಿ. ಸೊ ಇವತ್ತು ನೀವು ನೋಡ್ತಾ ಇರೋದು ಒಂದು ಲಕ್ಷ್ಮಣ ಫಲ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಭಾಳಷ್ಟು ಹಳ್ಳಿಗಳ ಕಡೆ, ಭಾಳಷ್ಟು ತೋಟಗಳಲ್ಲಿ ಇದನ್ನು ಬೆಳೆಸಿರ್ತಾರೆ. ಇದು ಕೂಡ ಒಂದು ಏನು ಸೀತಾಫಲ, ರಾಮಫಲ ಥರ ಲಕ್ಷ್ಮಣ ಫಲ. ಇದಕ್ಕೆ ಅದರ ಇನ್ನೊಂದು ಹೆಸರು ಅಂತಂದರೆ ಮುಳ್ಳು ರಾಮಫಲ ಅಂತ ಹೇಳಿ ಕೂಡ ಕರೀತಾರೆ. ಸೊ ಇದು ಓಪನ್ ಮಾಡಿದ್ರೆ ಒಳಗಡೆ ಬಹಳಷ್ಟು ಒಳ್ಳೆ ಪ್ರೋಟೀನ್ ಅಂಶ ಒಳಗಡೆ ಇರ್ತದೆ, ವೈಟ್ ಕಲರು. ಸೊ ಕಪ್ಪು ಬೀಜಗಳಿರ್ತದೆ. ಬೀಜಗಳನ್ನ ನಾವು ಯಾರೂ ತಿನ್ನೋದಿಲ್ಲ. ಆಮೇಲೆ ಗ್ರೀನ್ ಕಲರ್ದನ್ನು ತೆಗೆದಾಕ್ಬಿಟ್ಟು ಒಳಗಡೆ ಇರೋದನ್ನು ತಿನ್ನೋದ್ರಿಂದ ಬಹಳಷ್ಟು ಆರೋಗ್ಯಕರ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಮೊಟ್ಟ ಮೊದಲನೇದಾಗಿ ಬಹಳಷ್ಟು ಇದನ್ನು ಉಪಯೋಗಿಸಲೇಬೇಕು ಅನ್ನೋದು ಒಂದು ಕ್ಯಾನ್ಸರ್ ರೋಗ ಇರೋಂಥವ್ರು ಬಳಸಿದ್ರೆ ಇದನ್ನು ಅದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇದನ್ನು ಬಳಸೋದ್ರಿಂದ ಕ್ಯಾನ್ಸರ್ ಅಂಶ ಬರಲ್ಲ ಅನ್ನೋ ಕೂಡ ಒಂದು ಸಂಶೋಧನೆಗಳಲ್ಲಿ ಇದು ತಿಳಿದು ಬಂದಿದೆ. ಸೊ ಅದಲ್ಲದೆ ನಮಗೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಮತ್ತು ಆ್ಯಂಟಿಬ್ಯಾಕ್ಟೀರಿಯಲ್, ಏನು ಆ್ಯಂಟಿಬಯೋಟಿಕ್ಸ್ ನಾವು ತಿಂತೀವಿ ಮಾತ್ರೆ ರೂಪದಲ್ಲಿ, ಸೊ ಇದನ್ನು ಕೂಡ ತಿಂದರೂ ಕೂಡ ಆ್ಯಂಟಿಬ್ಯಾಕ್ಟೀರಿಯಲ್ ಎಫೆಕ್ಟು ನಮ್ಮ ದೇಹದಲ್ಲಿ ಬರುತ್ತೆ. ಮತ್ತು ಜೀರ್ಣಕ್ರಿಯೆ ಭಾಳ ಚೆನ್ನಾಗಿ, ಜೀರ್ಣಕ್ರಿಯೆ ಏನು ನಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದ್ರದ್ದು ಕೂಡ ಒಂದು ಇದು ಕೆಲಸ ಮಾಡುತ್ತೆ. ಸೊ ಈ ಹಣ್ಣು ಭಾಳಷ್ಟು ಸ್ವೀಟ್ ಇಲ್ಲದೆ ಇರೋದ ಕಾರಣ ಯಾರು ಈವನ್ ಡಯಾಬಿಟಿಸ್ ಪೇಷಂಟ್ಸು ಕೂಡ ತೊಗೊಳ್ಬೋದು. ಡಯಾಬಿಟಿಸ್ಗೂ ಕೂಡ ಸಹಾಯ ಆಗುತ್ತೆ. ಮತ್ತು BP ಇರೋರು ತೊಗೊಂಡ್ರೆ BP ಕಡಿಮೆ ಆಗುತ್ತೆ ಅಂತ ಇದ್ರ ಮುಖಾಂತರ ಹೇಳಲಾಗುತ್ತೆ. ಮತ್ತು ಇನ್ಸಾಮ್ನಿಯಾ, ಯಾರಿಗೆ ಬಹಳಷ್ಟು ಜನಕ್ಕೆ ನಿದ್ರೆ ಬರೋದಿಲ್ವೋ ಅವರು ಕೂಡ ಈ ಫ್ರೂಟ್ನ ತೊಗೊಳೋದ್ರ ಮುಖಾಂತರ ಆ ತೊಂದರೆಯಿಂದ ನಿವಾರಣೆ ಹೊಂದ್ಬೋದು. ಸೊ ಇದೇ ರೀತಿ ಬಹಳಷ್ಟು ವೆಯ್ಟ್ ಗೇನ್ ಆಗೋದಿಲ್ಲ, ಫ್ಯಾಟ್ ಅಂಶ ಇರೋದಿಲ್ಲ ಇದರಲ್ಲಿ. ಸೊ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ಬಿಟ್ಟು ಅಂಥ ಅಂಶ ಇರುತ್ತೆ, ಅದು ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು. ಸೊ ಹಾಗಾಗಿ ಎಲ್ಲರೂ ಈ ಥರ ಈ ಫ್ರೂಟ್ ಎಲ್ಲಾದರೂ ಕಾಣಿಸಿದ್ರೆ ಇದು ಭಾಳ ಪ್ರೀಷಿಯಸ್ಸು. ಬೆಂಗಳೂರಲ್ಲಿ 1 kg ಅಥವಾ ಈ ಹಣ್ಣಿಗೆ ಸುಮಾರು 1000 ರೂಪೀಸ್ ಮೇಲೆ ಚಾರ್ಜ್ ಮಾಡ್ತಾರೆ ಶಿವಾಜಿನಗರದಲ್ಲಿ. ಸೊ ಹಾಗಾಗಿ ಯಾರಾದರೂ ಇದ್ದರೆ, ಕ್ಯಾನ್ಸರ್ ರೋಗಿಗಳಿದ್ದರೆ ಅವ್ರಿಗೂ ಕೊಡಿ. ಸೊ ನೀವು ಕೂಡ ಇದನ್ನು ಬಳಸೋದ್ರಿಂದ ಕ್ಯಾನ್ಸರ್ ಬರದೇ ಇರೋಂಗೆ ತಡೆಗಟ್ಟ, ಕ್ಯಾನ್ಸರ್ ಹೊರತಾಗಿ ಬೇರೆ ಯಾರು ಬೇಕಾದ್ರೂ ಕ್ಯಾನ್ಸರ್ ಇರೋರೇ ತೊಗೊಳ್ಬೇಕು ಅಂತ ಏನಿಲ್ಲ, ನಾರ್ಮಲ್ ಆಗಿರೋರು ತೊಗೊಂಡ್ರು ಕ್ಯಾನ್ಸರ್ ರೋಗ ಬರದೇ ಇರೋಂಗೆ ತಡೆಗಟ್ಟ ಶಕ್ತಿ ಇದರಲ್ಲಿ ಇದೆ ಅಂತ ಎಲ್ಲ ಸಂಶೋಧನೆಗಳು ಹೇಳ್ತಾ ಇದೆ. ಸೊ ದಯವಿಟ್ಟು ಯಾರಾದರೂ ಈ ಥರ ಹಣ್ಣೇನಾದರೂ ನಿಮ್ಗೆ ಸಿಕ್ಕಿದ್ರೆ ಇದನ್ನು ಬಳಸಿ ಅಂತ ಹೇಳಲಿಕ್ಕೆ ನಾನು ಈ ಮೂಲಕ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನಮಸ್ಕಾರ. ಪರವಾಗಿಲ್ಲ ಸರ್, ಎಲ್ಲ ಔಷಧಿ ಸಸ್ಯಗಳನ್ನ ಬೆಳೆಸಿದ್ದೀರಾ?